ಮೆಜೆಸ್ಟಿಕ್ನಲ್ಲಿ ಮಾಂಸದ ವಿಚಾರಕ್ಕೆ ಪ್ರತಿಭಟನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸಿಪಿ ಚಂದನ್ ವಿರುದ್ಧ ಪುನೀತ್ ಕೆರೆಹಳ್ಳಿಯಿಂದ ದೂರು ದಾಖಲಾಗಿದೆ. ಕಾಟನ್ಪೇಟೆ ಠಾಣೆಯಲ್ಲಿ ಬೆತ್ತಲೆ ಮಾಡಿ ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಮಾಡಲಾಗುತ್ತಿದೆ. ಸಲಿಂಗಕಾಮಿ ರೀತಿಯಲ್ಲಿ ವರ್ತಿಸಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಪುನೀತ್ ಕೆರೆಹಳ್ಳಿ ಆರೋಪಿಸಿದ್ದಾರೆ. ಲೈಂಗಿಕ ಶೋಷಣೆ ಎಸಗಿದ್ದಕ್ಕೆ ಠಾಣೆಯ ಸಿಸಿಟಿವಿ ಸಾಕ್ಷಿ ಇದೆ. ಶೀಘ್ರದಲ್ಲೇ ಎಸಿಪಿ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೂಡ ಕೊಡ್ತೇನೆ ಹೀಗಂತ ಬೆಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ಹೇಳಿಕೆ ನೀಡಿದ್ದಾರೆ. ಈಗಾಗಲೇ ದೂರು ಕೊಟ್ಟು 28 ದಿನಗಳ ಮೇಲಾಯಿತು. ಆದರೆ ಇದುವರೆಗೂ ಕೂಡ ರಿಪ್ಲೈ ಇರಲಿಲ್ಲ. ಅಂದರೆ ತುಂಬ ತಡ ಮಾಡಿ ಅದಕ್ಕೆ ಈಗ ರಿಪ್ಲೈ ಕಳಿಸಿದ್ದಾರೆ. ಈಗ ಅವರು ನನಗೆ ಹೇಳ್ತಿದ್ದಾರೆ, ನಿಮಗೆ ನಾನು ಕಾಟನ್ಪೇಟೆಯಲ್ಲಿ ACP ಅವರು ಈ ರೀತಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನೋಡಿ, ಬಟ್ಟೆಯನ್ನು ಬಿಚ್ಚಿ ನಗ್ನಗೊಳಿಸಿ ಅವ್ರು ನನ್ನ ಜೊತೆ ನಡ್ಕೊಂಡಂತಹ ರೀತಿ ಏನಿತ್ತು, ACP ಚಂದನ್ ಅವರು ಮಾಡಿರ್ತಕ್ಕಂಥ ಈ ಕೃತ್ಯ, ಅವರು ಒಂದು ರೀತಿ ಸಲಿಂಗಕಾಮಿಯ ರೀತಿ ವರ್ತಿಸ್ಕೊಂಡಿದ್ದು ನನಗೆ ಹಾಗೆ ಅಂದರೆ ಅವ್ರ ವರ್ತನೆ ಸಂಪೂರ್ಣವಾಗಿ ನಾನು ಇದನ್ನು ಈ ಮುಂಚೆನೇ ಹೇಳ್ಬೋದಿತ್ತು. ಆದರೆ CCTV ಫೋಟೇಜಸ್ ಸಿಕ್ಕಿದ ಮೇಲೆ ಸಾಕ್ಷಿ ಸಮೇತವಾಗಿ ನಾನು ಆಚೆ ಇಡೋಣ, ಅದಕ್ಕೆ ಪ್ರೆಸ್ ಮೀಟ್ ಮಾಡೋಣ ಅಂತ ಅನ್ಕೊಂಡು ನಾನಿದ್ದೆ. ಆದರೆ ಇವತ್ತು ಏನು ಮಾಡ್ತಿದ್ದಾರೆ, ಇಡೀ CCTVಯನ್ನು ಆ ಕಡತದಿಂದ ತೆಗೆದು ಹಾಕುವಂಥ ಒಂದು ಬಹಳ ದೊಡ್ಡ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ನಾನು ಅದನ್ನು ಓಪನ್ ಆಗಿ ಕೇಳ್ತಾ ಇದ್ದೀನಿ, ನಿಮಗೆ ಭಯ ಇಲ್ಲ ಅಂದಮೇಲೆ ಅಲ್ಲಿ ತಪ್ಪು ನಡೆದಿಲ್ಲ ಅನ್ನೋದಾದರೆ, ನೀವು ಅಲ್ಲಿ ಸಲಿಂಗಕಾಮಿಯ ರೀತಿ ವರ್ತಿಸಿಲ್ಲ ಅನ್ನೋದಾದ್ರೆ ACP ಚಂದನ್ ಅವರೇ, ನೀವು ಯಾಕೆ ಈ ರೀತಿ ಒತ್ತಡ ಹೇರ್ತಾ ಇದ್ದೀರಿ? ACP ಚಂದನ್ ಅವರು ಒತ್ತಡ ಹೇರಿ ಆ CCTV ಫೋಟೇಜಸ್ ನಮಗೆ ಸಿಗದಂಗೆ ನೋಡ್ತಿದ್ದಾರೆ. ನೋಡಿ, ಕಂಪ್ಲೇಂಟ್ನಲ್ಲಿ ACP ಚಂದನ್ ಅವರಿಂದ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವಾಗಿದೆ, ನನ್ನ ಬಟ್ಟೆ ಬಿಚ್ಚಿ ನಗ್ನಗೊಳಿಸಿ ನನಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟು ದೈಹಿಕವಾಗಿ ಹಲ್ಲೆ ಮಾಡಿ ನನ್ನನ್ನು ಹಿಂಸೆ ಮಾಡಿದ್ದಾರೆ. ಹಾಗಾಗಿ ನೀವು ನನಗೆ ಅದರದ್ದು ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಆಯುಕ್ತರಿಗೆ ಕೊಟ್ಟಿದ್ದೀನಿ. ಕಾಟನ್ಪೇಟೆ ಪೊಲೀಸ್ ಸ್ಟೇಷನಲ್ಲಿ ಕೃತ್ಯ ನಡೆದಿದ್ದರಿಂದ ಅವರಿಗೆ ನಾನು ಇದ್ರ ವಿರುದ್ಧ ದೂರು ದಾಖಲ ಮಾಡಿ ಅಂತ ಹೇಳಿ ಕೊಟ್ಟಿದ್ದೀನಿ. ಆಮೇಲೆ ಪೊಲೀಸ್ ಮಹಾನಿರ್ದೇಶಕರು ಕರ್ನಾಟಕ ಇವರಿಗೆ ಕೊಟ್ಟಿದ್ದೀನಿ. ಅಷ್ಟೇ ಅಲ್ಲದೆ ಮಾನವ ಹಕ್ಕು ಆಯೋಗಕ್ಕೂ ಕೂಡ ಕೊಟ್ಟಿದ್ದೀನಿ. ಇದುವರೆಗೂ ಯಾವುದೇ ರೆಸ್ಪಾನ್ಸ್ ಇಲ್ಲ. ಅಷ್ಟೇ ಅಲ್ಲದೆ ನಾನು ಮಾಹಿತಿ ಹಕ್ಕಿನಲ್ಲೂ ಕೂಡ ಹಾಕಿದ್ದೆ ಅದನ್ನು. ಇನ್ನು ಮಿಕ್ಕಿರೋ ದಾರಿ ಅಹೋರಾತ್ರಿ ಧರಣಿ ಮತ್ತು ರಾಜ್ಯಪಾಲರಿಗೆ ಪತ್ರ ಬರೆಯೋದು. ನಮಗೆ ಇನ್ಯಾವ ದಾರಿ ಉಳಿದಿದೆ ಇಲ್ಲಿ? ನ್ಯಾಯಾಲಯದಲ್ಲಿ ನನ್ನನ್ನು ಪ್ರೊಡ್ಯೂಸ್ ಮಾಡಿದಾಗ ಜಡ್ಜ್ಗೂ ಕೂಡ ಹೇಳಿದ್ದೀನಿ, ಹಿಂಗಾಗಿದೆ, ನನ್ನ ಮೇಲೆ ಈ ಥರ ಅಸರ್ಟ್ ಆಗಿದೆ ಅಂತ. ಅವ್ರು ಬರೆದಿದ್ದಾರೆ, ಪೊಲೀಸಿಂದ ಇದಾಗಿದೆ ಅಂತ ಹೇಳಿ ನಾನು ಜಡ್ಜ್ ಮುಂದೆ ಹೇಳಿದ್ದೀನಿ. ಎಲ್ಲ ಕಡೆ ಹೇಳಿ ನಮಗೆ ಇನ್ನೆಲ್ಲಿ ನ್ಯಾಯ ಸಿಗುತ್ತೆ? ಹಾಗಾದರೆ ನ್ಯಾಯಾಲಯದಲ್ಲಾಗಿದೆ, ಮಾನವ ಹಕ್ಕು ಆಯೋಗದಲ್ಲಾಗಿದೆ, ಪೊಲೀಸ್ ಮಹಾನಿರ್ದೇಶಕರಾಗಿದೆ, ಕಮಿಷನರ್ ಆಗಿದೆ, ಸ್ಟೇಷನಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇನ್ನು ಎಲ್ಲಿ ನಮಗೆ ನ್ಯಾಯ ಸಿಗತ್ತೆ? ನಾನು ಈಗ ಕೇಳ್ತಾ ಇರೋದು, ಆ ತುಣುಕನ್ನು ಇವರು ಯಾವುದೇ ಕಾರಣಕ್ಕೂ ಈಗ ಆ ತುಣುಕನ್ನು ಸೇವ್ ಮಾಡಿ ಇಡಲೇಬೇಕು. ನಿಮ್ಮನ್ನ ನಗ್ನಗೊಳಿಸಿ ಅಲ್ಲೇ ಮಾಡೋದ್ರಿಂದ ಅವ್ರಿಗೇನು ಸರ್? ಅವರಿಗೆ ಒಂದು ನನ್ನ ಹತ್ರ ಇರ್ತಕ್ಕಂಥ ಇದು ಬೇಕಿತ್ತು, ಪೆನ್ ಡ್ರೈವ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.